ಕಲಬುರಗಿ ಜಿಲ್ಲೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿಭಾಗೀಯ ಕೇಂದ್ರ ಸ್ಥಾನವಾಗಿದ್ದು ಹೈಕೋರ್ಟ್ ಸಂಚಾರಿ ಪೀಠ ಹೊಂದಿದ್ದು ಈ ಪ್ರದೇಶದ ಜನರ ನಿರೀಕ್ಷೆಗಳನ್ನು ಪ್ರತಿನಿಧಿಸುತ್ತಿದೆ. ಹಿಂದುಳಿದ ಭಾಗವಾಗಿದ್ದ ಇದಕ್ಕೆ 371 ಜೆ ಕಲಂ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ದೊರೆತಿದ್ದು ಈಗ ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿಯಲ್ಲಿಯೂ ಕೂಡ ಸ್ಥಾನ ಪಡೆದಿದೆ. ಆದರೂ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯಲು ಮಹಾನಗರ ಪಾಲಿಕೆ ಮಹತ್ವದ ಪಾತ್ರ ವಹಿಸಬೇಕು. ಹೀಗಾಗಿ ಇದರಲ್ಲಿ ನಗರಾಭಿವೃದ್ಧಿ ನಿಗಮದ ಆಯುಕ್ತರ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ. ಇದು ಕಲಬುರಗಿ ಮಹಾನಗರ ಪಾಲಿಕೆ ಇವತ್ತು ಭ್ರಷ್ಟಾಚಾರದ ಒಂದು ಸಂಗಮ ಆಗಿ ಹೋಗ್ಯದ. ಕಳೆದ 7-8 ವರ್ಷದಿಂದ ಕಲಬುರಗಿ ಮಹಾನಗರ ಪಾಲಿಕೆಗೆ 100 ಕೋಟಿ ಅನುದಾನ ಬಂದದ. 100 ಕೋಟಿ ಅನುದಾನ ಬಂದರೂ ನಮ್ಮ ರಸ್ತೆಗಳು, ನಮ್ಮ ಒಳಚರಂಡಿ ವ್ಯವಸ್ಥೆ ಇವತ್ತು ನೀವು ನೋಡಿದ್ರಿ ಅಂತಂದ್ರೆ ಅದು ಹಾಗೆ ಹದಗೆಟ್ಟಿದ ಥರನೇ ಇದೆ. 10-20 ವರ್ಷದಿಂದ ನಾವೇನು ನೋಡ್ಲಿಕ್ಕತ್ತೀವಿ ಅದೇ ಥರ ಅದು ಏನು ಬದಲಾವಣೆ ಬಂದಿಲ್ಲ. ಈ 100 ಕೋಟಿ ಬಂದರೂ ಅದೆಲ್ಲ ವ್ಯರ್ಥವಾಗಿ ಹೋಗ್ಯದ. ಅದಕ್ಕೆ ಈಗ ನಮ್ಗೆ 371 ಕಲಂ 7 371 ಜೆ ಕಲಮಲ್ಲಿ ನಮ್ಗೆ ವಿಶೇಷ ಸ್ಥಾನ ಸಿಕ್ಕದು ಕಲಬುರಗಿಗೆ. ಮತ್ತು ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಕೂಡ ನಮಗೆ ಕಲಬುರಗಿ ಒಂದು ಆಯ್ಕೆ ಆಗ್ಯದ. ಸೊ ಈಗ 100 ಕೋಟಿ ಮತ್ತೆ ಅನುದಾನ ಬರ್ತದೆ. ಈಗ ಸ್ಮಾರ್ಟ್ ಸಿಟಿಯಲ್ಲಿ ಒಂದೇ ನೋಡಿದ್ರು ವರ್ಷಕ್ಕೆ 100 ಕೋಟಿ ಅನುದಾನ ಬರೋದ ಕಲಬುರಗಿಗೆ. ಈಗ ಎಲ್ಲಿವರೆಗೂ ನಮ್ಮ ಮಹಾನಗರ ಪಾಲಿಕೆ ಭ್ರಷ್ಟಾಚಾರದಿಂದ ಮುಕ್ತ ಆಗಲ್ಲ ಅಲ್ಲಿವರೆಗೂ ಈ 100 ಕೋಟಿ ಬಂದ್ರೇನು 200 ಕೋಟಿ ಬಂದ್ರೇನು ಯಾವುದೇ ಬದಲಾವಣೆಗಳು ಆಗಕ್ಕೆ ಸಾಧ್ಯವಿಲ್ಲ. ಜನರಿಗೆ ಅದರದ್ದು ಏನು ಉಪಯೋಗ ಆಗಲ್ಲ. ಅದಕ್ಕೆ ಇವತ್ತು ನಾವು DC ಅವ್ರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಸಲ್ಲಿಸಿವಿ. ಗುಲ್ಬರ್ಗ ಮಹಾನಗರ ಪಾಲಿಕೆಗೆ ಒಬ್ಬರು ದಕ್ಷ ಪ್ರಾಮಾಣಿಕ IAS ರ್ಯಾಂಕ್ ಆಫೀಸರನ್ನು ಆಯುಕ್ತರನ್ನಾಗಿ ನೇಮಕ ಮಾಡಿರಿ ಅಂತ ಹೇಳಿ ಮನವಿ ಸಲ್ಲಿಸಿವಿ. DC ಅವ್ರು ಇದ್ರ ಬಗ್ಗೆ ಪಾಸಿಟಿವ್ ಅವ್ರು ಅಶ್ಯೂರ್ ಮಾಡ್ಯಾರ. ಆ ಡೈರೆಕ್ಷನ್ನಲ್ಲಿ ಕೆಲಸ ನಡೀತಾ ಇದೆ ರಾಜ್ಯ ಸರ್ಕಾರದಲ್ಲಿ. ಒಬ್ಬ IAS ರ್ಯಾಂಕ್ ಆಫೀಸರನ್ನು ನಾವು ತರ್ತೀವಿ ಕಲಬುರಗಿ ಮಹಾನಗರ ಪಾಲಿಕೆಗೆ ಅಂತ ನಮ್ಗೆ ಹೇಳ್ಯಾರ ಅವರು. ಒಂದು ವೇಳೆ ಅದು ಆಗಲಿಲ್ಲ ಅಂತಂದ್ರೆ ಪ್ರಾಮಾಣಿಕ ದಕ್ಷ IAS ರ್ಯಾಂಕ್ ಅಪ್ರೈಟ್ ಆಫೀಸರನ್ನು ಗುಲ್ಬರ್ಗ ಮಹಾನಗರ ಪಾಲಿಕೆಗೆ ತರಲಿಲ್ಲ ಅಂತಂದ್ರೆ ನಾವು ಆಮ್ ಆದ್ಮಿ ಪಕ್ಷದವರು ಜನಾಭಿಪ್ರಾಯ ಸಂಗ್ರಹಿಸಿ ಜನಾಂದೋಲನ ಹಮ್ಮಿಕೊಂಡು ಬೀದಿಗೆ ಇಳಿತೀವಿ ಅಂತ ನಿಮ್ಮ ವಾಹಿನಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಮ್ ಆದ್ಮಿ ಪಕ್ಷದಿಂದ ಇದೊಂದು ಸಂದೇಶ ರವಾನಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇಂದು ಕಲಬುರಗಿಯ ಮಹಾನಗರ ಪಾಲಿಕೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಕೇಂದ್ರ ಸರ್ಕಾರದ ಯೋಜನೆಗಳ ದುಡ್ಡು ಭ್ರಷ್ಟ ರಾಜಕಾರಣಿಗಳ ಜೇಬು ಸೇರುತ್ತಿವೆ. ಆಮ್ ಆದ್ಮಿ ಪಕ್ಷ ಜಿಲ್ಲಾಧಿಕಾರಿ ಹಾಗೂ ಪ್ರಾದೇಶಿಕ ಆಯುಕ್ತರ ಮೂಲಕ ನಗರ ನಿಗಮಕ್ಕೆ IAS ಶ್ರೇಣಿಯ ಪ್ರಾಮಾಣಿಕ ಅಧಿಕಾರಿಯನ್ನ ನೇಮಿಸುವಂತೆ ವಿನಂತಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಇತರೆ ಸದಸ್ಯರು ಉಪಸ್ಥಿತರಿದ್ದರು.